ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನಿವಾಗ ನಿಮಗೆ ಒಂದು ಗಿಡದಿಂದ ನಿಮ್ಮ ಇಷ್ಟವಾದವ್ರನ್ನ ಯಾವ ರೀತಿ ವಶೀಕರಣ ಪಡಿಸ್ಕೋಬೇಕು ಅನ್ನೋದು ಒಂದು ಮೂಲಿಕೆ ಹೇಳ್ತಿದ್ದೀನಿ. ನೀವು ಇದೆಲ್ಲ ನೋಡಿದ್ದೀರಾ, ಎಲ್ಲ ಕಡೆಯೂ ಇರುತ್ತೆ ಅಂಥದ್ದೊಂದು ಗಿಡ. ಈ ಗಿಡದ ಹೆಸರು ಬಂದು ಕಾಮವರ್ಧಿನಿ, ಮತ್ತು ಇದಕ್ಕೆ ಮುಟ್ಟಿದ್ರ ಮುನಿ, ಟಚ್ ಮಿ ನಾಟು ಅನ್ನೋ ಥರ ವಿಧವಾದಂಥ ಹೆಸರುಗಳಿದ್ದಾವೆ. ಇದನ್ನು ಕಾಮವರ್ಧಿನಿ ಅಂದರೆ ನಮ್ಮ ಇಷ್ಟಾರ್ಥಗಳೆಲ್ಲ ನಡೆಯೋದಕ್ಕೆ ಕಾಮವರ್ಧಿನಿ ಅಂತ ಇದನ್ನು ಹೆಸರು ಇದೆ. ಇದನ್ನಿಂದ ನಮ್ಮ ಇಷ್ಟವಾದವ್ರನ್ನ ನಾವು ವಶಪಡಿಸ್ಕೋಬೋದು. ಇದು ಯಾವ ರೀತಿ ಅಂದರೆ ಇದು ಹಲವಾರು ರೀತಿಯಾಗಿದೆ. ಇದು ಒಂದು ಎರಡಕ್ಕಿಲ್ಲ, ಹಲವಾರು ರೀತಿಯಾಗಿ ಇರೋಂಥ ಇದು ಒಂದು ಮೂಲಿಕೆ. ಇದು ಆರೋಗ್ಯಕ್ಕೂ ಸರಿ ಬರುತ್ತೆ. ಹೆಣ್ಮಕ್ಳಿಗೆ ಅವ್ರ ಋತು ಸಮಯದಲ್ಲಿ ಆಗುವಂಥ ಬಾಧೆಗಳನ್ನು ದೂರ ಮಾಡಬಹುದು. ಅವ್ರ ಋತು ಆಗುವಾಗ ಹೊಟ್ಟೆನಲ್ಲಿ ನೋವು ಬಂದು ಅವರು ತುಂಬ ಕಷ್ಟಪಡ್ತಾರಲ್ಲ, ಅದನ್ನು ಸರಿ ಮಾಡ್ಬೋದು, ಆರೋಗ್ಯ ಸರಿ ಮಾಡ್ಬೋದು. ಆಮೇಲೆ ಮತ್ತು ಶುಗರ್ಗೆ ಅವರು ಅದು ಸರಿ ಹೋಗುತ್ತೆ. ಮತ್ತು ನಾನಾ ವಿಧಕ್ಕೆ ಆರೋಗ್ಯಕ್ಕೂ ಸರೋಗ್ಯ ಅಂತ ಒಂದು ಮೂಲಿಕೆ ಇದು. ಅದರಿಂದ ಮೂಲಿಕೆ ಇವಾಗ ನಾನು ಆರೋಗ್ಯದ ಬಗ್ಗೆ ಹೇಳ್ತಿಲ್ಲ, ಈಗ ವಶೀಕರಣದ ಬಗ್ಗೆ ನಾನು ಹೇಳ್ತಿದ್ದೀನಿ. ಇವಾಗ ನಿಮಗೆ ಇಷ್ಟವಾದವ್ರನ್ನ ಯಾರನ್ನ ಬೇಕಾದರೂ ನೀವು ಒಂದು ವಶಪಡಿಸ್ಕೋಬೋದು. ನೋಡಿ, ಇವಾಗ ಈ ಗಿಡನ ನೀವು ಎಲ್ಲಿದೆ ಅಂತ ಎಲ್ಲನ ಒಂದು ಕಡೆ ಚೆನ್ನಾಗಿರುವಂಥ ಒಂದು ಗಿಡನ ನೋಡ್ಕೊಳ್ಳಿ. ಎಲ್ಲನ ನೋಡಿ ನೀವು ಮಾಡೋದಕ್ಕೆ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ. ನೀವೇ ಒಂದು ಗಿಡನ ತಂದು ಒಂದು ದೊಡ್ಡ ಪಾಟಲ್ಲಿ ಹಾಕಿ ಬೆಳೆಸ್ಕೊಂಡಾದ ನಂತರ ನೀವೇನು ಮಾಡ್ತೀರಾ, ಅದು ಚೆನ್ನಾಗಿ ಬರಬೇಕು. ನಾನು ಇದು ಚಿಕ್ಕದಾಗಿದೆ, ಅದನ್ನು ನಾನು ಇವಾಗ ಚಿಕ್ಕದಾಗಿರೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ನಾನು ಕೂಡ ಒಂದು ಚಿಕ್ಕ ಪಾಟಲ್ಲಿ ಹಾಕಿದ್ದೀನಿ. ಅದರಿಂದ ನೀವು ದೊಡ್ಡ ಪಾಟಲ್ಲಿ ಹಾಕಿ ಆಚೆಗಡೆ ಹೋಗಿ ನೀವು ಮಾಡಬೇಕು ಅಂದರೆ ಎಲ್ಲಾದರೂ ಜನಗಳು ಸಂಚಾರ ಇದ್ದಿರೋ ಸ್ಥಳದಲ್ಲಿ ಮಾಡ್ಬೋದು. ಅದರಿಂದ ನಿಮ್ಗೆ ಹಂಗಿದ್ರೆ ಅನುಕೂಲ ಇದ್ದರೆ ಜನಗಳು ಯಾರೂ ಸಂಚಾರ ಇರಬಾರ್ದಿದ್ದು. ಅದರಿಂದ ನೀವು ಮಾಡಬೇಕಾಗಿರೋದು, ಜನಗಳಿಲ್ಲ, ಸಂಚಾರ ಇಲ್ಲ, ಬೇರೆ ಕಡೆ ಹೋದರೆ ಅದು ಸಮೃದ್ಧಿಯಾಗಿ ಬೆಳೆದಿರ್ತೈತೆ, ಅಲ್ಲಿ ಮಾಡಿದ್ರೆ ಪರವಾಗಿಲ್ಲ. ಇಲ್ಲ ಅಂದರೆ ಒಂದು ಪಾಟಲ್ಲಿ ಹಾಕ್ಕೊಂಡು ಇದಕ್ಕೆ ಒಂದು ಪೂಜೆ ಮಾಡಬೇಕು. ಅದಕ್ಕೋಸ್ಕರ ಒಂದು ಪಾಟಲ್ಲಿ ಹಾಕೋಬಿಟ್ರೆ ನೀವು ಇದನ್ನು ಮಾಡೋದಕ್ಕೆ ಅನುಕೂಲ ಇರುತ್ತೆ. ನೋಡಿ, ಇವಾಗ ನಾನು ಏನು ಮಾಡಬೇಕು ಅಂದರೆ, ನೋಡಿ ಇದನ್ನು ಒಂದು ನಿಂಬೆಹಣ್ಣು ತಗೋಬೇಕು. ನೋಡಿ, ಇದು ಒಂದು ಚೆನ್ನಾಗಿರೋದು ಒಂದು ನಿಂಬೆಹಣ್ಣು ತಗೋಬೇಕು. ಯಾವುದು ಇದು ಭಿನ್ನ ಆಗಿರಬಾರ್ದು, ಯಾವುದು ಇದ್ರ ಮೇಲೆ ಒಂಥರ ಗಜ್ಜಿ ಆಗಿರೋದು, ಮಚ್ಚೆ ಆಗಿರೋದು ಏನೂ ಇರಬಾರ್ದು. ಇದನ್ನು ಈ ರೀತಿಯಾಗಿರೋದು ಒಂದು ನಿಂಬೆಹಣ್ಣು ತಗೊಳ್ಳಿ. ನಿಂಬೆಹಣ್ಣು ತಗೊಂಡು ನೀವು ವಶಪಡಿಸ್ಕೊಳ್ಳೋದು ಬೇಕಾಗಿರೋರ ಹೆಸರನ್ನ ನೀವು ವಶಪಡಿಸ್ಕೊಳ್ಳೋದು ಬೇಕಾಗಿರೋರನ್ನ ನೀವು ಅವ್ರ ಹೆಸರನ್ನ ಇದ್ರ ಮೇಲೆ ಬರ್ಕೊಳ್ಳಿ. ಇದನ್ನು ಇದ್ರ ಮೇಲೆ ನೀವು ಈ ನಿಂಬೆಹಣ್ಣನ್ನ ಅವ್ರ ಹೆಸರನ್ನ ಇದ್ರ ಮೇಲೆ ಬರ್ಕೊಂಡು ನೀವು ಏನು ಮಾಡಬೇಕು ಅಂದರೆ, ನೀವು ಇದನ್ನು ಬರ್ಕೊಂಡಾದ ಮೇಲೆ ಇದಕ್ಕೆ ಪೂಜೆ ಮಾಡಬೇಕು. ಗಿಡಕ್ಕೂ ಪೂಜೆ ಮಾಡಬೇಕು. ನಿಮ್ಮ ಇಷ್ಟಾರ್ಥಗಳನ್ನ ಗಿಡಕ್ಕೆ ನೀವು ಹೇಳ್ಕೊಂಡಾದ ನಂತರ ಇದು ಮಾಡಬೇಕಾಗಿರೋದು ಅಮಾಸೆ ದಿವಸ ಮಾತ್ರ ಮಾಡಬೇಕು. ನೀವು ಅಮಾಸೆನಲ್ಲಿ ಮಾಡಿದ್ರೆ ನೀವು ಹುಣ್ಣಿಮೆ ಒಳಗೆ ನಿಮ್ಮ ರಿಸಲ್ಟ್ ಗೊತ್ತಾಗುತ್ತೆ. ನೀವು ಇಷ್ಟಪಟ್ಟವರು ನಿಮ್ಮ ಹತ್ರ ಬರೋದಕ್ಕೆ ಅಮಾಸೆನಲ್ಲಿ ಮಾಡಿದ್ರೆ ಹುಣ್ಣಿಮೆಗೆ ನಿಮಗೆ ರಿಸಲ್ಟ್ ಬರುತ್ತೆ. ಅದರಿಂದ ನಿಮಗೆ ಆ ನಿಂಬೆಹಣ್ಣು ನೀವು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ಹೇಳಿದ್ದೀನಿ. ಇವಾಗ ನೀವು ಯಾವ ರೀತಿ ಮಾಡೋದು ಅಂತ ಇವಾಗ ಹೇಳಿದ್ದೀನಿ. ನೀವು ಇವಾಗ ಈ ರೀತಿಯಾಗಿ ಹೆಸರನ್ನ ಬರ್ಕೊಳ್ಳಿ. ಹೆಸರು ಬರೆದ್ಬಿಟ್ಟು ಆದ ನಂತರ ಗಿಡಕ್ಕೆ ಸಂಕಲ್ಪ ಮಾಡ್ಕೊಳ್ಳಿ. ಯಾವ ರೀತಿಯಾಗಿ ನಿಮ್ಗೆ ಏನು ಇಷ್ಟ ಇದೆಯೋ, ಯಾರು ಬರಬೇಕು ಅಂತ ಇದೆಯೋ, ನಿಮ್ಗೆ ಯಾರು ಇಷ್ಟ ಆಗಿದೆಯೋ, ಯಾರನ್ನ ನೀವು ವಶಪಡಿಸ್ಕೋಬೇಕು, ಗಂಡನಿಗೆ, ಹೆಂಡ್ತಿಗೆ, ಮತ್ತು ತಂದೆಗೆ, ಮಗಳಿಗೆ, ಮತ್ತು ನೀವು ಯಾರು ಇಷ್ಟಪಟ್ಟಿರ್ತೀರ ಮದುವೆ ಆಗಬೇಕು ಅನ್ನೋರು, ಅವ್ರು ನಮ್ಮ ಇಷ್ಟಪಟ್ಟವರು ನಿಮಗೆ ಅವರು ವಶವಾಗಬೇಕು ಅನ್ನೋದಾದರೆ ನೀವು ಏನು ಮಾಡಬೇಕು, ಈ ರೀತಿಯಾಗಿ ಮಾಡಿಕೊಂಡು ಅವ್ರ ಹೆಸರನ್ನ ಬರೆದ್ಬಿಟ್ಟು ಗಿಡಕ್ಕೆ ಹೋಗಿ ಸಂಕಲ್ಪ ಮಾಡಿಕೊಂಡು ಆ ಗಿಡಕ್ಕೆ ನೀವು ಹೇಳ್ಕೊಳ್ಳಿ, ಇಂಥವರು ನನ್ನ ಹತ್ರ ಬರಬೇಕು ಅಂಥದ್ದಾದಮೇಲೆ ಈ ನಿಂಬೆಹಣ್ಣ ಅವ್ರ ಹೆಸರು ಹೇಳ್ಬಿಟ್ಟು 3 ಸತಿ ಅವ್ರನ್ನ 5 ಸತಿ ಹೆಸರು ಬರೆದ್ಬಿಟ್ಟು ಅದನ್ನು ನೀವು ಅವ್ರ ಹೆಸರು ಹೇಳ್ಬಿಟ್ಟು ಊದಬೇಕಿದ್ನ. ಈ ನಿಂಬೆಹಣ್ಣನ್ನು ನೀವು ಕೈನಲ್ಲಿಟ್ಕೊಂಡು ಊದಬೇಕು, ಉಫ್ಫು ಅಂತ ಊದಬೇಕು. ಊದಾದ ನಂತರ ಅಲ್ಲಿ ನೀವು ಪೂಜೆ ಮಾಡಿರ್ತೀರಲ್ಲ ಆ ಗಿಡಕ್ಕೆ, ಅದಕ್ಕೆ ಅರಿಶಿನ, ಕುಂಕುಮ, ಬಾಳೆಹಣ್ಣು, ಎಲೆ, ಅಡಿಕೆ ಎಲ್ಲ ಇಟ್ಟು ಪೂಜೆ ಮಾಡಿಬಿಟ್ಟು ಮತ್ತು ನೀವೇನು ಮಾಡಬೇಕು, ಇದನ್ನು ಅದ್ರ ಬುಡದಲ್ಲಿ ಇಟ್ಟುಬಿಡಬೇಕು. ಈ ನಿಂಬೆಹಣ್ಣ ಆ ಬುಡದ ಬೇರು ಕೆಳಗೆ ನೀವು ಸ್ವಲ್ಪ ಹೋಲ್ ಮಾಡ್ಕೋಬೇಕು. ಗಿಡ ಅಲ್ಲೇ ಇರಬೇಕು, ಕೀಳಬಾರ್ದು. ಮತ್ತು ನೀವು ಅದ್ರ ಕೆಳಗೆ ಬೇರು ಟಚ್ ಆಗೋಂಗೆ ಇದನ್ನು ಹೆಸರು ಬರೆದ್ಬಿಟ್ಟು ಬುಡದಲ್ಲಿ ಇಟ್ಟುಬಿಟ್ಟು ಮಣ್ಣು ಹಾಕ್ಬಿಡ್ಬೇಕು.
ಗಿಡನ ಹಾಳು ಮಾಡಬಾರ್ದು, ಗಿಡ ಒಣಗೋಗ್ಬಾರ್ದು, ಸೈಡಲ್ಲಿರಬೇಕು. ಮತ್ತು ನೀವು ಪಕ್ಕದಲ್ಲಿ ಅದನ್ನು ಮಣ್ಣು ತೆಗೆದುಬಿಟ್ಟು ಅದನ್ನು ನೀವು ಮುಚ್ಚಿಬಿಟ್ಟು ತೆಗೆದುಬಿಟ್ಟು ಅದರೊಳಗೆ ಇಟ್ಟುಬಿಟ್ಟು ಅವ್ರ ಹೆಸರನ್ನ ಹೇಳ್ಬಿಟ್ಟು ಇವರು ನನ್ನ ಹತ್ರ ನನ್ನನ್ನು ನೋಡಬೇಕು, ನನ್ನ ಮೇಲೆ ಅವ್ರಿಗೆ ಇಷ್ಟ ಆಗಬೇಕು ಅಂತ ಹೇಳ್ಬಿಟ್ಟು ನೀವು ಆ ಗಿಡನ ಹೇಳ್ಬೇಕು. ಹೇಳಾದಮೇಲೆ ನೀವು ದಿನನಿತ್ಯ ಯಾವ ಟೈಮ್ಗೆ ಹೇಳಿ ಮಾಡಿರ್ತೀರೋ ಅದೇ ಟೈಮ್ಗೆ ಹೋಗ್ಬಿಟ್ಟು ನೀವು ಒಂದು ಊದುಬತ್ತಿ ಅಲ್ಲಿ ಗಿಡದ ಹತ್ರ ಸಿಕ್ಕಾಕಬೇಕು, ಪೂಜೆ ಮಾಡಿ ಇಡಬೇಕು. ಗಿಡನ ಯಾವಾಗೂ ಹೋಗಿ ಆಡಿಸ್ಬೇಕು. ನೋಡಿ ಗಿಡನ ಯಾವ ರೀತಿಯಾಗಿ ಆಡಿಸ್ಬೇಕು ಅಂದರೆ ಹಿಂಗೆ ಮುಟ್ಕೊಬರ್ಬೇಕು, ಹಿಂಗೆ ಮುಟ್ಟಬೇಕು, ಗಿಡನ ಹಿಂಗೆ ಮುಟ್ಟಬೇಕು. ಇವಾಗ ಅದು ಓಪನ್ ಆಗಿದೆ, ನೀವು ಮುಟ್ಟಿದ ತಕ್ಷಣ ನಿಮ್ಮ ಇಷ್ಟಾರ್ಥಗಳನ್ನ ಅದು ಈಡೇರಿಸ್ತೀನಿ ನಾನು ಅಂತ ಅದು ನಿಮಗೆ ಹೇಳುತ್ತೆ. ನೋಡಿ ಇವಾಗ ಮುಟ್ಟಿದ ತಕ್ಷಣ ಎಲ್ಲ ಮುಚ್ಕೊಬಿಡ್ತು. ಹಿಂಗೆ ನೀವು ಇದೇ ಟೈಮ್ಗೆ ಯಾವ ಟೈಮ್ನಲ್ಲಿ ಮುಟ್ತೀರೋ ಅದೇ ಟೈಮ್ನಲ್ಲಿ ಹೋಗಿ ಗಿಡನ ನೀವು ಹೇಳ್ಕೊಂಡು ಮುಟ್ತಾ ಇರಬೇಕು, ಅವ್ರ ಹೆಸರನ್ನ ಹೇಳ್ಕೊಂಡು. ಆವಾಗ ಅದು ನಿಮ್ಮ ಆಸೆನ ಈಡೇರಿಸುತ್ತೆ. ಆ ಗಿಡ ಮುಚ್ಕೊಳ್ಳೋದೇನು ಅರ್ಥ ಅಂದರೆ ಅದು ನಿಮ್ಮ ಕೆಲಸ ನಾನು ಮಾಡಿಕೊಡ್ತೀನಿ ಅಂತ. ಯಾವುದೇ ಗಿಡ ಆಗಲಿ ನೀವು ದಿನನಿತ್ಯನೂ ಆ ಗಿಡದ ಹತ್ರ ಹೋಗಿ ಅದನ್ನು ಮುಟ್ಬಿಟ್ಟು ಬನ್ನಿ. ಮುಟ್ಬಿಟ್ಟು ಬಂದಾಗ ಅದು ನೀವು ಮುಟ್ಟೋವರೆಗೂ ಅದು ಮುಚ್ಕೊತಾ ಇರುತ್ತೆ ನಿಮ್ಮ ಮೇಲೆ. ಅದು ನಿಮಗೆ ಒಂದು ಫ್ರೆಂಡ್ ಥರ ಆಗಿಬಿಡುತ್ತೆ. ಫ್ರೆಂಡ್ ಆದಾಗ ಅದೇನು ಮಾಡ್ತೀರಿ, ಮುಟ್ಟಿದ್ರೆ ಅದು ಮುಚ್ಕೊಳ್ಳೋದಿಲ್ಲ. ಅದೊಂದು ಟೆಸ್ಟ್ ಮಾಡಿ ನೋಡಿ. ಅದನ್ನು ನೀವು ಮುಟ್ಟಿದ್ರೂ ಅದು ಮುಚ್ಕೊಳ್ಳೋದಿಲ್ಲ, ಹಾಗೇ ಇರುತ್ತೆ. ಆವಾಗ ಅದು ನಿಮ್ಮ ಫ್ರೆಂಡ್ ಆಗಿದೆ ಅಂತ. ಆವಾಗ ನಿಮಗೂ ಮತ್ತು ಅದನ್ನು ದೂರದಿಂದ ನಿಂತ್ಕೊಳ್ಳಿ, ಗಿಡ ಹಾಡುತ್ತೆ, ಶೇಕ್ ಆಗುತ್ತೆ. ಗಿಡ ಶೇಕ್ ಆಗುತ್ತೆ ಅಂದರೆ ನಿಮ್ಮ ಹತ್ರ ಅದು ಮಾತಾಡ್ತಿದೆ ಅಂತ. ಅದರಿಂದ ನಿಮಗೆ ಇಷ್ಟಾರ್ಥಗಳು ನೆರವೇರಿಸುವಂಥ ಕಾಮವರ್ಧಿನಿ ಗಿಡ. ಇದರಿಂದ ಇನ್ನೂ ಹಲವಾರು ರೀತಿ ವಶೀಕರಣ ಇದೆ. ಇದು ಒಂದಲ್ಲ ಎರಡಲ್ಲ, ಇದರಿಂದ ವಶೀಕರಣನೂ ಮಾಡ್ಬೋದು. ವಶೀಕರಣಕ್ಕೆ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಬೇರೆ ಬೇರೆ ರೀತಿಯಲ್ಲೆಲ್ಲ ಉಪಯೋಗಿಸ್ಬೋದು. ಈಗ ಒಂದು ಸಣ್ಣದಾದ ತಂತ್ರ ಕೊಟ್ಟಿದ್ದೀನಿ ನಿಮಗೆ. ಎಷ್ಟೋ ಜನ ತುಂಬ ಜನ ಕೇಳ್ತಾ ಇದ್ದೀರಾ, ನಮಗೆ ಈ ರೀತಿಯಾಗಿ ವಶೀಕರಣ ಆಗಬೇಕು, ಇಂಥವ್ರು ನಾವು ಇಷ್ಟಪಟ್ಟಿದ್ದೀವಿ, ಅವರು ನಮ್ಗೆ ಮದುವೆ ಆಗಬೇಕು, ಅವ್ರಿಗೆ ಏನೇನೋ ಒಂದು ರೀತಿ ನಿಮ್ಮ ಆಸೆಗಳು ಇರ್ತಾವಲ್ಲ, ಅದು ಬ್ರಹ್ಮ ಲಿಖಿತವಾಗಿದ್ದರೆ ಅದು ಹಾಗೇ ಆಗುತ್ತೆ. ಬ್ರಹ್ಮ ಲಿಖಿತ ಆಗಿಲ್ಲ ಅಂದರೆ ನೀವು ಏನು ಮಾಡಿದ್ರೂ ಕೂಡ ಬರಲ್ಲ. ಅದು ಬ್ರಹ್ಮಲಿಖಿತ ಆಗಿದ್ದರೆ ಇದೆಲ್ಲ ನಿಮಗೆ ಅದು ಒಂದು ಗುಡ್ಕೊಂಬರುತ್ತೆ. ಅದರಿಂದ ನೀವು ಈ ಕೆಲಸ ಮಾಡಿ, ನಿಮ್ಮ ಇಷ್ಟವಾದವ್ರನ್ನ ನೀವು ಸಿದ್ಧಿ ಮಾಡ್ಕೊಳ್ಳಿ, ಮತ್ತು ಸರಿಯಾದ ರೀತಿಯಲ್ಲಿ ಮಾಡ್ಕೊಳ್ಳಿ. ಬರೀ ಇದನ್ನು ಟೆಸ್ಟ್ ಮಾಡಬೇಕು, ನೋಡೋಣ ತಡಿ ಮಾಡೋಣ ಅಂತ ಕೆಲಸ ಆಗಲ್ಲ. ನಿಮ್ಮ ಮನಸ್ಸಿನಲ್ಲಿ ಅವ್ರ ಮೇಲೆ ತುಂಬ ಪ್ರೀತಿ ಇಟ್ಕೊಂಡು ನೀವು ಮಾಡಿದ್ರೆ ಈ ಕೆಲಸ ಆಗುತ್ತೆ. ಸುಮ್ಮನೆ ಏನೋ ಒಂದು ಮಾಡಿ ಅವ್ರನ್ನ ಮಾತಾಡ್ಬಿಟ್ಟು ಅಯ್ಯೋ ಅನ್ನೋ ಥರ ಮಾಡಿದ್ರೆ ಈ ಕೆಲಸ. ಗಿಡಗಳು ಅಂದರೆ ದೈವಾಂಶ, ಮಾತಾಡೋಂಥ ಗಿಡಗಳಿವು. ಆದರೆ ಅವ್ರ ಭಾಷೆ ನಮಗೆ ಗೊತ್ತಾಗಲ್ಲ. ಆ ಭಾಷೆಗಳು ಅವು ಶಾಪನೂ ಕೊಡ್ತವೆ, ನಮ್ಮ ಪ್ರೀತಿನೂ ಮಾಡಿ ಅವರು ನಮ್ಗೆ ಆಶೀರ್ವಾದನೂ ಮಾಡ್ತಾರೆ. ಅದರಿಂದ ನೀವು ಗಿಡಗಳು ಅಂತ ಅಷ್ಟೊಂದು ತಾಸ್ಕರ ಮಾಡ್ಕೋಬೇಡಿ. ನೀವು ಅದನ್ನು ನಂಬಿಕೊಂಡು ಮಾಡಿ, ನಿಮ್ಮ ಕೆಲಸ ಏನು ಕೆಲಸ ಬೇಕಾದರೂ ಮಾಡಿಕೊಡುತ್ತೆ. ಅದು ಕಾಮವರ್ಧಿನಿ ಅಂತ ಆ ರೀತಿಯಾಗಿರೋದು. ಇದ್ರ ಬಗ್ಗೆ ನೀವು ಹೇಳ್ಬೇಕು ಅಂದರೆ ನಾನು ತುಂಬ ಇನ್ನೂ ಇವತ್ತೊಂದು ದಿವಸ ಹೇಳಿದ್ರು ಸಾಕಾಗಲ್ಲ. ಇದು ಒಂದು ಮೊದಲಿಗಾಗಿ ನಾನು ಹೇಳಿದ್ದೀನಿ. ನೀವು ಅಮಾವಾಸ್ಯೆ ದಿವಸ ಮಾಡಬೇಕು. ಅಮಾವಾಸ್ಯೆ ದಿವಸ ಮಾಡಿ ನಿಮ್ಗೆ ಹುಣ್ಣಿಮೆ ಒಳಗೆ ಈ ರಿಸಲ್ಟ್ ಬರುತ್ತೆ ನಿಮಗೆ. ಇದನ್ನು ಈ ರೀತಿಯಾಗಿ ಮಾಡಿ, ಇದರಿಂದ ನಿಮಗೆ ಮತ್ತೆ ನೀವೇನನ್ನ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂದರೆ ಸ್ವಲ್ಪ ಮತ್ತೆ ಒಂದು ಸತಿ ಅದೇ ರೀತಿ ಮಾಡಿ. ಇವಾಗ ಮತ್ತೊಂದು ಸತಿ ನಿಂಬೆಹಣ್ಣು ತಗೊಳ್ಳಿ, ಇನ್ನೊಂದು ಗಿಡದ ಹತ್ರ ಮಾಡಿ, ಇನ್ನೂ ಅದು ರಿಸಲ್ಟ್ ಬಂದಿಲ್ಲ, ಮತ್ತಿನ್ನೊಂದು ಸತಿ ಮಾಡಿ. ನೀವು ಅದರಲ್ಲಿ ಏನೋ ಹೆಚ್ಚು ಕಮ್ಮಿ ಆಗಿದೆ ಅಂದರೆ ಇನ್ನೊಂದು ಸ್ವಲ್ಪ ನಿಧಾನ ಆಗುತ್ತೆ. ಅದರಿಂದ ನೀವು ಈ ರೀತಿ ಮಾಡಿಕೊಂಡು ನಿಮ್ಮ ಇಷ್ಟಪಟ್ಟವ್ರನ್ನ, ನೀವು ಇಷ್ಟಪಟ್ಟಿರೋರನ್ನ ನೀವು ಅವ್ರನ್ನ ವಶಪಡಿಸ್ಕೊಳ್ಳಿ. ನೀವು ಇದರಿಂದ ನಿಮ್ಗೆ ವಶಪಡಿಸ್ಕೊಂಡು ನಿಮ್ಮ ಇಷ್ಟಾರ್ಥಗಳು ನೆರವೇರಲಿ. ಅದರಿಂದ ನೀವು ಕೇಳ್ತಾ ಇದ್ದೀರಾ, ತುಂಬ ಜನ ಕೇಳ್ತಾ ಇದ್ದೀರಾ, ಪಾಪ ನಾನು ಎಷ್ಟು ಅಂತ ನಿಮ್ಗೆ ಹೇಳಿರೋದು. ಅದರಿಂದ ಇವಾಗ ಕೇಳಿರೋ ನಿಮ್ಮ ಆಸೆಗಳು ಈಡೇರಿಸ್ಕೊಳ್ಳಿ. ಆದರೆ ಒಳ್ಳೆ ರೀತಿಗೆ ಈಡೇರಿಸ್ಕೊಳ್ಳಿ, ಕೆಟ್ಟ ರೀತಿಗೆ ಈಡೇರಿಸ್ಕೊಳ್ಳೋಕೆ ಹೋಗಬೇಡಿ. ಒಳ್ಳೇದು ಮಾಡಿದ್ರೆ ಒಳ್ಳೆಯದೇ ಆಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗುತ್ತೆ, ಇದಂತೂ ಸತ್ಯ. ಅದರಿಂದ ನಿಮಗೆ ಇಷ್ಟವಾದವ್ರನ್ನ ನೀವು ವಶಪಡಿಸ್ಕೊಳ್ಳೋಕ್ಕೆ ನಾನು ಹೇಳಿದ್ದೀನಿ. ಇದೇ ರೀತಿ ಇನ್ನು ಮುಂದೆ ಇನ್ನೂ ಬೇರೆ ಬೇರೆ ರೀತಿ ವಿಡಿಯೋಗಳು ಹಾಕ್ತೀನಿ. ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.